ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು K2G 3.0 ಎಕ್ಸ್ಪಿಡಿಷನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಕಾಟಕ್ ಕನ್ನಡ. ನಾನು ನಿಮ್ಮ ಕೀರ್ತಿ. ಏನದು K2G 3.0 ಅಂತ ನೀವು ಕೇಳಿದ್ರೆ, ಪ್ರೀವಿಯಸ್ 2 ವರ್ಷ ನಾನು ನೆಕ್ಸಾನ್ ತಗೊಂಡು ನಮ್ಮ ಕರ್ನಾಟಕ ತುಮಕೂರಿಂದ ರಿಷಿಕೇಶ್ ಅಂದ್ರೆ ಉತ್ತರಾಖಂಡ್ ಡ್ರೈವ್ ಮಾಡಿದ್ದೆ, ಕಾವೇರಿ ಟು ಗಂಗಾ ಅಂತ. ಸೊ 2 ಸಲ ಮಾಡಾದ್ಮೇಲೆ ಮತ್ತೆ ನೆಕ್ಸಾನ್ ತಗೊಂಡು ಇಲ್ಲಿ ಲಡಾಖಿಗೆ ಬರಬೇಕು ಅಂತ ಪ್ಲಾನ್ ಮಾಡಿದ್ದೆ. ಬಟ್ ನೆಕ್ಸಾನ್ ನ ನೆಕ್ಸ್ಟ್ ಸೆಗ್ಮೆಂಟ್ ಅಂದ್ರೆ ನೆಕ್ಸಾನ್ ಅಣ್ಣ ಸಿಯಾರನ ತಗೊಂಡು ಬಂದಿದ್ದೀನಿ. ಸೊ ಇದು K2G 3.0 ಎಕ್ಸ್ಪಿಡಿಷನ್. ಕರ್ನಾಟಕದ ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದಿಂದ ಈ ಡ್ರೈವ್ ಸ್ಟಾರ್ಟ್ ಮಾಡಿ ಓವರ್ ಆಲ್ 3800 ಕಿಲೋಮೀಟರ್ಸ್ ಇಲ್ಲಿವರೆಗೂ ಡ್ರೈವ್ ಆಗಿದೆ. ಈಗ ನಾವಿರೋದು ಲಡಾಖ್ ನ ಪ್ಯಾಂಗಾಂಗ್ ಲೇಕ್ ನಲ್ಲಿ. ನಾನು ಏನಕ್ಕೆ ಸಿಯಾರನೇ ಸೆಲೆಕ್ಟ್ ಮಾಡಿದೆ ಅಂತ ನಿಮಗೆ ತಿಳಿಸೋಕ್ಕಿಂತ ಮುಂಚೆ ಇಲ್ಲಿವರೆಗೂ ಬಂದಿದ್ದ ಜರ್ನಿ ಹೇಗಿತ್ತು ಅಂತ ಒಂದು ಇಂಟ್ರೋ ನೋಡ್ಕೊಂಡ್ ಬನ್ನಿ. ಸೊ ಯಾರೇ ಕಾರ್ ತಗೋತಾ ಇದ್ದಾರೆ ಅಂದ್ರೆ ಫ್ಯಾಮಿಲಿ ಪರ್ಪಸ್ ಆಗಿರ್ಬೋದು, ಆಫೀಸ್ ಅಥವಾ ಈ ತರ ಲಾಂಗ್ ಟ್ರಿಪ್ಸ್ ಆಗಿರ್ಬೋದು, ತುಂಬಾ ವಿಚಾರಗಳು ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೈವೇ ಸ್ಟೆಬಿಲಿಟಿ ಆಗಿರ್ಬೋದು, ರಫ್ ಪ್ಯಾಚಸ್ ಆಗಿರ್ಬೋದು, ಟ್ರಾಫಿಕ್, ಜೊತೆಗೆ ಇಲ್ಲಿ ಲಡಾಖ್ ನಲ್ಲಿ ಆಕ್ಸಿಜನ್ ಲೆವೆಲ್ ಲೋ ಇರುತ್ತೆ, ಮತ್ತೆ ಹೈ ಪಾಸಸ್ ನ ಕ್ರಾಸ್ ಮಾಡಬೇಕಾಗತ್ತೆ, ಸ್ನೋ ಇರುತ್ತೆ, ಮಳೆ ಇರುತ್ತೆ, ಬಿಸಿಲು ಬರ್ತಾ ಇರುತ್ತೆ, ಧೂಳು ಇರುತ್ತೆ, ಜೊತೆಗೆ ಫ್ಯಾಮಿಲಿ ಕಂಫರ್ಟ್ ಬೇಕಾಗತ್ತೆ, ಲಗೇಜ್ ಇಡೋದಕ್ಕೆ ಸ್ಪೇಸ್ ಬೇಕಾಗತ್ತೆ, ಅಂಡ್ ಕಾರ್ ನಲ್ಲಿ ಫೀಚರ್ ಮಾತ್ರ ಅಲ್ಲ, ನಾನು ಹೇಳ್ದಂತ ಎಲ್ಲಾ ಪ್ಯಾರಾಮೀಟರ್ಸ್ ಬೇಕಾಗುತ್ತೆ. ಸೊ ಅದಕ್ಕೆ ಇದನ್ನೆಲ್ಲ ಚೆಕ್ ಮಾಡೋದಕ್ಕೆ ಅಂತ ನಾನು ಟಾಟಾ ಸಿಯಾರನ ತಗೊಂಡ್ಬಂದಿದ್ದೀನಿ. ಸೊ ಇದರಲ್ಲಿರುವಂತ ಇಂಜಿನ್ ಬಂದು 1.5 ಲೀಟರ್ ಟರ್ಬೋ ಚಾರ್ಜ್ಡ್ ಡೀಸೆಲ್ ಇಂಜಿನ್. ಆನ್ ಪೇಪರ್ಸ್ ನೋಡೋದಾದ್ರೆ ಸ್ಟ್ರಾಂಗ್ ಆಗಿದೆ, 118 PS ಪವರ್ ಇದೆ, 280 ನ್ಯೂಟನ್ ಮೀಟರ್ ಅಷ್ಟು ಟಾರ್ಕ್ ಇದೆ. ಕಾಂಪಿಟೇಟರ್ಸ್ ಗೆ ಕಂಪೇರ್ ಮಾಡಿದ್ರೆ 30 ನ್ಯೂಟನ್ ಮೀಟರ್ ಜಾಸ್ತಿ ಇದೆ ಟಾರ್ಕ್. ಆ 30 ನ್ಯೂಟನ್ ಮೀಟರ್ ನಿಜವಾಗ್ಲೂ ಮ್ಯಾಟರ್ ಆಗುತ್ತೆ ಅಂತ ನೀವು ಕೇಳಿದ್ರೆ 100% ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ನಾವು ಕ್ರಾಸ್ ಮಾಡಿದಂತ ಒಂದೊಂದು ಜಾಗ ಕೂಡ ಒಳ್ಳೆ ಟಾರ್ಕ್ ನ ಕೇಳುತ್ತೆ. ಸೊ ನಾವೇನು ಕರ್ದುಂಗ್ಲಾ ಪಾಸ್ ಮಾಡ್ಕೊಂಡ್ ಬಂದ್ವಿ, ಸ್ನೋಫಾಲ್ ಸ್ಟಾರ್ಟ್ ಆಯ್ತು, ಆಕ್ಸಿಜನ್ ಲೆವೆಲ್ ತುಂಬಾ ಕಮ್ಮಿ ಇತ್ತು, ನಾವೇ ಉಸಿರಾಡಕ್ ಆಗ್ತಿರ್ಲಿಲ್ಲ. ಬಟ್ ಗಾಡಿ ಮಾತ್ರ ಎಲ್ಲೂ ಒಂದು ಗಟ್ರಿಂಗ್ ಸೌಂಡ್ ಇಲ್ಲ, ಆಕ್ಸಿಜನ್ ಲೆವೆಲ್ ಕಮ್ಮಿ ಇದ್ರೂ ಪರ್ಫಾರ್ಮೆನ್ಸ್ ಡ್ರಾಪ್ ಆಗ್ಲಿಲ್ಲ. ಟಾರ್ಕ್ ಮಾತ್ರ ಲಿಟರಲಿ ತುಂಬಾ ಚೆನ್ನಾಗಿದೆ, ಎಷ್ಟು ಅಪ್ ಆದ್ರೂ ಇರ್ಲಿ ಅಂಡ್ ಫುಲ್ ಆಫ್ ರೋಡಿಂಗ್ ಇರಲಿ ಸಕ್ಕದಾಗಿ ನುಗ್ಗುತ್ತೆ. ಇನ್ನು ನಾವೀಗಿರೋದು ಪ್ಯಾಂಗಾಂಗ್ ಲೇಕ್ ಹತ್ರ. ಸೊ ಈ ಲೇಕ್ ಬಂದು 4350 ಮೀಟರ್ ಎಬೋ ಸಿ ಲೆವೆಲ್ ಇದೆ, ಅಂದ್ರೆ ಸಿ ಲೆವೆಲ್ ಗಿಂತ 4 ಕಿಲೋಮೀಟರ್ ಹೈಟ್ ಅಲ್ಲಿ ಇದೆ. ಇದು ಹೈ ಆಲ್ಟಿಟ್ಯೂಡ್ ಸಾಲ್ಟ್ ಲೇಕ್, ಅಂದ್ರೆ ಉಪ್ಪು ನೀರಿರುವಂತ ಒಂದು ಲೇಕ್ ಇದು. ಮತ್ತೆ 1 ಪಾರ್ಟ್ ಇದು ಭಾರತದಲ್ಲಿದ್ರೆ ಇನ್ನ 2/3 2 ಪಾರ್ಟ್ ಚೈನಾದಲ್ಲಿದೆ. ನಿಯರ್ಲಿ 160 ಕಿಲೋಮೀಟರ್ ಎಕ್ಸ್ಟೆಂಡ್ ಆಗಿದೆ. ಇದ್ರ ಸ್ಪೆಷಾಲಿಟಿ ಏನಂದ್ರೆ ದಿನದ ಒಂದೊಂದು ಟೈಮ್ ಅಲ್ಲೂ ಒಂದೊಂದು ಕಲರ್ ಕಾಣುತ್ತೆ. ಒಂದ್ಸಲ ಬ್ಲೂ ಕಾಣಿಸಿದ್ರೆ ಇನ್ನೊಂದ್ಸಲ ಗ್ರೀನ್ ಕಾಣಿಸುತ್ತೆ, ಇನ್ನೊಂದ್ಸಲ ರೆಡ್ ಕೂಡ ಕಾಣಿಸುತ್ತಂತೆ. ಸೊ ಇಲ್ಲಿ ವೆದರ್ ಅಂತೂ ತುಂಬಾ ಚಿಲ್ ಆಗಿದೆ. ಇಲ್ಲಿಗೆ ನಾವು ಬಂದಿದ್ದು ಹಂಡರಿಂದ 157 ಕಿಲೋಮೀಟರ್ ಆಗುತ್ತೆ. ನೈಟ್ 12ರಿಂದ 1 ಗಂಟೆ ಟೈಮ್ ನಲ್ಲಿ ಇಲ್ಲಿಗೆ ಬಂದಿದ್ದು. ಓವರ್ ಆಲ್ ಒಂದು 6-7 ಅವರ್ಸ್ ಜರ್ನಿ ಹಿಡಿತು. ಬಟ್ 12ರಿಂದ 1 ಗಂಟೆ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಆ ಟೈಮ್ ನಲ್ಲಿ ನಾವು ಕ್ರಾಸ್ ಮಾಡಿದಂತ ರೋಡ್ ಇದೆಯಲ್ವಾ, ಎಕ್ಸ್ಟ್ರೀಮ್ ಲೆವೆಲ್ ಆಫ್ ರೋಡಿಂಗ್ ಇತ್ತು. ಫುಲ್ ಕಲ್ಲು ಬಂಡೆ, ಏನ್ ನದಿ ಹರಿಯುತ್ತೆ ಅದ್ರೊಳಗೆ ಆಫ್ ರೋಡಿಂಗ್ ಸೆಟಪ್ ಇತ್ತೋ ಇಲ್ಲ ರೋಡೇ ಆಗಿತ್ತೋ ಗೊತ್ತಿಲ್ಲ, ಅದ್ರೊಳಗಿಂದ ಪಾಸ್ ಮಾಡ್ಕೊಂಡ್ ಬಂದಿದ್ದು. ನಿಜವಾಗ್ಲೂ ಈ ಗಾಡಿ ಫ್ರಂಟ್ ವೀಲ್ ಡ್ರೈವ್ ಆಗಿದ್ರು ಕೂಡ ಎಲ್ಲೂನು ನಾನು ಫ್ರಂಟ್ ವೀಲ್ ಡ್ರೈವ್ ಗಾಡಿ ಹೋಗಲ್ಲ ಸಿಗಾಕೋತೀನಿ ಅಂತ ನಮ್ಗೆ ಹೇಳಲೇ ಇಲ್ಲ. ಆರಾಮಾಗಿ ನುಗ್ತು. ಸಕ್ಕತ್ ಖುಷಿ ಆಯ್ತಪ್ಪ ನನಗೆ ಈ ಗಾಡಿ ತಂದು. ಕಂಫರ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲರೂ ಖುಷಿಯಾಗಿ ಟ್ರಾವೆಲ್ ಮಾಡ್ತಾ ಇದೀವಿ. ನೋಡಿ, ನೂಬ್ರಾ ವ್ಯಾಲಿಗೆ ಹೋಗ್ತಿದ್ವಿ. ನಮ್ಮ ಕರ್ನಾಟಕದವರು ಸಿಕ್ಕಿದ್ದಾರೆ. ಸೊ ಇವರು ನವೀನ್ ಅಂತ. ನಾವು ಮನಾಲಿ ರೂಟ್ ಇಂದ ಎಲ್ಲ ಬಂದ್ವಿ. ಶಿಂಕೋಲಾ ಟಾಪ್ ಅಲ್ಲೆಲ್ಲ ಆಕ್ಸಿಜನ್ ಪ್ರಾಬ್ಲಮ್ ಆಗಿ ವಾಮಿಟಿಂಗ್, ತಲೆನೋವು, ವಾಪಸ್ ಹೊಡೋಗೋಣ ಅನ್ಸಿತ್ತು. ಏನೋ ಸಸ್ಟೈನ್ ಆಗಿ ಇಲ್ಲಿ ತನಕ ಬಂದಿದ್ದೀವಿ. ಫ್ರೆಂಡ್ಸ್, ನಾವು ಇವಾಗ ಕರ್ದುಂಗ್ಲಾ ಪಾಸ್ ಹತ್ರ ಇದೀವಿ. ಲಡಾಖ್ ಇಂದ ಒಂದು 40 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ. ಇದು ವರ್ಲ್ಡ್ ಅಲ್ಲಿ ಸೆಕೆಂಡ್ ಹೈಯೆಸ್ಟ್ ಮೋಟಾರ್ ವೆಹಿಕಲ್ ಓಡಾಡುವಂತ ಜಾಗ. 17,982 ಫೀಟ್ ಸಮುದ್ರ ಮಟ್ಟದಿಂದ ಅಷ್ಟು ಹೈಟ್ ಅಲ್ಲಿ ಇದೀವಿ ನಾವ್ ಇವಾಗ. ವರ್ಲ್ಡ್ ಅಲ್ಲಿ 2ನೇದು. ಫಸ್ಟ್ನೇದು ಬಂದು ಇಲ್ಲೇನೆ ಇದೆ, ಉಮ್ಲಿಂಗ್ಲಾ ಅಂತ. ಇಲ್ಲಿಂದ ಗೇಟ್ ವೇ ಆಫ್ ಸಿಯಾಚಿನ್ -40-50 ಡಿಗ್ರಿಲಿ ನಮ್ಮ ಯೋಧರು ಆ ಯುದ್ಧ ಭೂಮಿಲಿ ನಮ್ಮನ್ನ ರಕ್ಷಣೆ ಮಾಡ್ತಾರೆ. ಅದು ತುಂಬಾ ಕ್ರಿಟಿಕಲ್ ಆದಂತ ಪ್ರದೇಶ. ಪಾಕಿಸ್ತಾನ ಮತ್ತೆ ಚೈನಾಕ್ಕೆ ತುಂಬಾ ನೆಕ್ ಪ್ರದೇಶ ಅದು. ಇಡೀ ವರ್ಲ್ಡ್ ಅಲ್ಲಿ ಒಂದು 20-30 kg ಲಗೇಜ್ ನ ಹೊತ್ಕೊಂಡು -40 ಡಿಗ್ರಿಲಿ ನಮ್ಮ ಸೈನಿಕರು ಕಾಯ್ತಾರೆ ನಮಗೋಸ್ಕರ. ಅವ್ರಿಗೊಂದು ಇಲ್ಲಿಂದಲೇ ಹ್ಯಾಂಡ್ಸ್ ಅಪ್ ಅಂತ ಹೇಳ್ತಾ ಇರ್ತೀವಿ. ಅಂಡ್ ಇನ್ನೊಂದು, ಈಗ ನಾವು ತುರ್ತುಕ್ ಪಾಕಿಸ್ತಾನ್ ಬಾರ್ಡರ್ ಇದೆಯಲ್ವಾ, POK ಅಲ್ಲಿ ಹತ್ರ ಇರುವಂತ ವಿಲೇಜ್ ಇಂದ ಹೋಗ್ತಾ ಇರೋದಲ್ವಾ. ರೋಡ್ ಚಿಕ್ಕ ಇದೆ, 2 ಗಾಡಿ
ಅಪೋಸಿಟ್ ಬಂತಂದ್ರೆ ಎಡ್ಜಿಗೆ ಎಳ್ಕೋಬೇಕು, ಮಣಿಗೆ ಎಳಿಬೇಕು ಅನ್ಕೊಳ್ಳಿ. ಬಟ್ ಸಿಕ್ಕಾಬಟ್ಟೆ ಕರ್ವಿ ರೋಡ್ಸು. ಈ ರೋಡಲ್ಲಿ ಗಾಡಿ ಡ್ರೈವ್ ಮಾಡಕ್ಕೆ ಎಸ್ಪೆಷಲಿ ಇದನ್ನ ಸಿಯಾರಾನ ಒಳ್ಳೆ ಮಜಾ ಬರ್ತಾ ಇದೆ. ಸಸ್ಪೆನ್ಷನ್ ಸೆಟಪ್ ಚೆನ್ನಾಗಿದೆ ಈ ಗಾಡಿದು. ಒಂದು ಟಾಟಾ ಗಾಡಿಗಳಲ್ಲಿ ಪ್ರತಿ ಸಲ ನಾನು ಡ್ರೈವ್ ರಿವ್ಯೂ ಮಾಡ್ಬೇಕಾದ್ರೆ ಹೇಳ್ತಾನೆ ಇರ್ತೀನಿ, ಈ ಗಾಡಿಗಳಲ್ಲಿ ಹೆಂಗೆ ಅಂದ್ರೆ ಸಸ್ಪೆನ್ಷನ್ ಈ ಕಡೆ ಕಂಪ್ಲೀಟ್ ಸ್ಟಿಫ್ ಇರಲ್ಲ, ಈ ಕಡೆ ಸ್ಮೂತ್ ಬರಲ್ಲ. ಸ್ಮೂತ್ ಆದಾಗ ಏನಾಗ್ಬಿಡುತ್ತೆ, ಬಾಡಿ ರೋಲ್ ಜಾಸ್ತಿ ಫೀಲ್ ಆಗುತ್ತೆ, ಎಳೆದ್ರೆ ಗಾಡಿ ಔಟ್ ಆಫ್ ಕಂಟ್ರೋಲ್ ಫೀಲ್ ಆಗುತ್ತೆ. ಫುಲ್ ಸ್ಟಿಫ್ ಆಯ್ತು ಅಂದ್ರೆ ಡ್ರೈವರ್ಗೂ ಹಿಂಸೆ ಅಂಡ್ ಹಿಂದೆ ಕೂರೋರ್ಗೂ ಹಿಂಸೆ. ಈ ಆಫ್ ರೋಡರ್ಗಳು ಇರುತ್ತಲ್ಲ 4x4 ಆ ಗಾಡಿಗಳಲ್ಲಿ ಹಂಗೆ ಇರೋದು, ಜಂಪ್ ಆಗ್ತಾ ಇರುತ್ತೆ ಗಾಡಿ. ಫುಲ್ ಲೋಡ್ ಇದ್ರೆ ಓಕೆ, ಲೋಡ್ ಇಲ್ಲದೆ ಒಂದು 3-4 ಜನ ಇದ್ರು ಅಂದ್ರೆ ಸಿಕ್ಕಾಪಟ್ಟೆ ಜಂಪ್ ಆಗುತ್ತೆ. ಬಟ್ ಆ ತರ ಏನಿಲ್ಲ ಈ ಗಾಡಿ, ಫ್ಯಾಮಿಲಿ ಪರ್ಪಸ್ಗೆ ಅಂತ ಪಕ್ಕ ಅನ್ನಿಸ್ಬಿಡುತ್ತೆ ಈ ಗಾಡಿ ಡ್ರೈವ್ ಮಾಡಿದ್ಮೇಲೆ. ಆಲ್ಮೋಸ್ಟ್ ಸೀಟ್ ಡಿಸೈನ್ ಏನಿದೆ ಫುಲ್ ಹಗ್ ಮಾಡ್ಕೊಂಡಿದೆ ನನ್ನ. ಈ ಕಡೆ ಎಲ್ಲ ಬಸ್ಟರ್ಸ್ ಏನಿದೆ ಒಳ್ಳೆ ಸಪೋರ್ಟ್ ಕೊಡುತ್ತೆ, ಕರ್ವಲ್ ಎಳೆದ್ರು ಆ ಕಡೆ ಈ ಕಡೆ ಮೂವ್ ಆಗಲ್ಲ, ಸೀಟೇ ಹೋಲ್ಡ್ ಮಾಡ್ಬಿಡುತ್ತೆ ನಮ್ಮನ್ನ. ಅಂಡ್ ಹಿಂದೆ ಸೀಟಲ್ಲಿ ಸ್ವಲ್ಪ ಬಂಪ್ ಫೀಲ್ ಆಗುತ್ತೆ, ಯಾವಾಗ ಅಂದ್ರೆ ಜಾಸ್ತಿ ಅನ್ಇವನ್ ರೋಡ್ಗಳಲ್ಲಿ ಸ್ಪೀಡಾಗಿ ಹೋದಾಗ ಮತ್ತೆ ರಫ್ ರೋಡಲ್ಲಿ ಸ್ಪೀಡಾಗಿ ಹೋದಾಗ. ಅದು ಬಿಟ್ಟರೆ ಓವರ್ ಆಲ್ ಹಿಂದೆ ಕಂಫರ್ಟು ಚೆನ್ನಾಗಿದೆ. ಸೊ ನಾನು ಹಿಂದೆನೂ ಎಕ್ಸ್ಪೀರಿಯನ್ಸ್ ಮಾಡಿದೆ, ಕೋ ಡ್ರೈವರ್ ಸೀಟಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಿದೆ, ಡ್ರೈವರ್ ಸೀಟಲ್ಲೂ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಓವರ್ ಆಲ್ ಎಲ್ಲ ಕಡೆ ಚೆನ್ನಾಗಿದೆ. ಸೊ ಇಲ್ಲಿವರೆಗೂ ಇಂಜಿನ್ ಪರ್ಫಾರ್ಮೆನ್ಸು ಆ್ಯಂಡ್ ಇದರ ಟ್ರಾನ್ಸ್ಮಿಷನ್ ಯೂನಿಟ್ ಇಡೀ ಲಡಾಖ್ ಲೇಹನಲ್ಲೆಲ್ಲ ಸಕ್ಕದಾಗಿತ್ತು. ಇಲ್ಲಿಗೆ ಲಾಸ್ಟ್ ಪಾಯಿಂಟಿಗೆ ಬಂದಿದ್ದೀವಿ, ತಾಂಗ್ ಅಂತ ವಿಲೇಜ್ ಇದು. ನೋಡಿ ಇಲ್ಲಿರೋ ಬೆಟ್ಟಗಳನ್ನೆಲ್ಲ THC ದಿ ಹಿಮಾಲಯನ್ ಚಾಕ್ಲೇಟ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ನದರನ್ ಮೋಸ್ಟ್ ವಿಲೇಜ್ ಆಫ್ ಇಂಡಿಯಾ ತಾಂಗ್ ಅಂತ ಇದು. ಇಂಡೋ-ಪಾಕ್ ಬಾರ್ಡರಿಂದ ಜಸ್ಟ್ 2 ಕಿಲೋಮೀಟರ್ ದೂರದಲ್ಲಿದ್ದೀವಿ, 2.2 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಸೊ ಇಲ್ಲಿ ಬೆಟ್ಟದ ಮೇಲೆ ಬಂಕರ್ಗಳಿದೆ, ನಮ್ಮ ಇಂಡಿಯನ್ ಬಂಕರು, ಆ ಸೈಡ್ನಲ್ಲಿ ಪಾಕಿಸ್ತಾನ್ ಬಂಕರ್ ಇದೆ, ಬಾರ್ಡರ್ ಲೈನ್ ಕೂಡ ಕಾಣುತ್ತೆ. ನಿನ್ನೆ ನೈಟು ಲೇಗ್ ಹೋಗೋಣ ಅಂತ ಕರ್ದುಂಗ್ಲಾ ಪಾಸ್ನ ಕ್ರಾಸ್ ಮಾಡೋಗಿತ್ತು ಲೇಗೆ. ಬಟ್ ನಾವು ರೀಚ್ ಆಗಿದ್ದೆ ಏನೊಂದು 7:30 ಆಗಿತ್ತು ಅನ್ಕೋತೀನಿ. ಫುಲ್ ಸ್ನೋಫಾಲ್ ಆಗಿ ಬ್ಲಾಕ್ ಆಗಿತ್ತಂತೆ ರೋಡು. ನಾವು ಬರ್ಬೇಕಾದ್ರೆ ಈ ಸೈಡಿಗೆ ಫುಲ್ ಸ್ನೋಫಾಲ್ ಇತ್ತು. 2-3 ಡೇಸಿಂದ ಸಿಕ್ಕಾಪಟ್ಟೆ ಸ್ನೋಫಾಲ್ ಇದೆಯಂತೆ. ಬ್ಲಾಕ್ ಆಗಿದ್ರಿಂದ 4x4 ಆಗಿ ಚೈನ್ ಇದ್ರೆ ಮಾತ್ರ ಬಿಡೋದು ಅಂತ ಹೇಳಿದ್ರು ಚೆಕ್ ಪೋಸ್ಟಲ್ಲಿ. ಸೊ ನಾವು ರಿಟರ್ನ್ ಬಂದು ಕೆಳಗೆ ಸ್ಟೇ ಮಾಡಿ ಮತ್ತೀಗ ಬೆಳಗ್ಗೆ ಎದ್ದು ವಾಪಸ್ ಹೋಗ್ತಾ ಇದೀವಿ. ಯಾವುದೇ ವೆಹಿಕಲ್ ಮೂವ್ಮೆಂಟ್ ಇಲ್ಲ, ಮೇ ಬಿ ಕ್ಲಿಯರ್ ಮಾಡ್ತಿದ್ದಾರೆ ಅನ್ಕೊಂತೀನಿ. ಅಂಡ್ ಇನ್ನೊಂದು, ನಮ್ಮ ರೀಜನ್ಗಳಲ್ಲಿ ನಾವು ಹೈವೇಗಳಲ್ಲಿ ಡ್ರೈವ್ ಮಾಡಬೇಕಾದ್ರೆ ನಿಮ್ಮ ಕಾರ್ಗಳಲ್ಲಿ ಏನಾದರೂ TPMS ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಏನಿರುತ್ತೆ, ನೀವು ಅದ್ರ ಥ್ರೂ ನೋಡ್ಬೋದು ಎಷ್ಟೆಷ್ಟು ಪ್ರೆಷರ್ ಇದೆ ಅಂತ. ಸೊ ನಾನು ಅಲ್ಲಿಂದನೂ ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪ್ರೆಷರ್ 32 ಮೇಂಟೈನ್ ಮಾಡಿದೀವಿ ಈ ಗಾಡಿನಲ್ಲಿ. ಹೈವೇನಲ್ಲಿ ಇದ್ದಾಗ ನಾರ್ಮಲ್ ನಿಮಗೆ ಗೊತ್ತೇ ಇರುತ್ತೆ, ಜಾಸ್ತಿ ಆಗುತ್ತೆ. ಏನಕ್ಕೆ ಅಂದ್ರೆ ಹೀಟ್ ಜಾಸ್ತಿ ಆದಾಗ ಗಾಡಿ ಎಕ್ಸ್ಪ್ಯಾಂಡ್ ಆಗುತ್ತೆ ಟೈರ್ ಒಳಗಿರೋಂಥದ್ದು, ಅವಾಗ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದೇ ಈ ರೀಜನ್ಗೆ ಬಂದ್ರೆ ಸಿಕ್ಕಾಪಟ್ಟೆ ಕೋಲ್ಡ್ ಅಲ್ವಾ, -5 ಡಿಗ್ರಿ -10 ಡಿಗ್ರಿ ತನಕ ನೋಡ್ಬಿಟ್ವಿ. ಪ್ರೆಷರ್ ಫುಲ್ ಡ್ರಾಪ್ ಆಗುತ್ತೆ, 25-24 ತನಕ ಡ್ರಾಪ್ ಆಗಿತ್ತು. ಬಟ್ ನಾರ್ಮಲ್ ಟೆಂಪರೇಚರ್ ರೀಚ್ ಆದ್ರೆ ಒಂದು 22-24ಗೆ, ಅದ್ರಲ್ಲಿ 32 ಇದೆ ಅಂತ ಪ್ರಾಪರ್ ಆಗಿ ತೋರಿಸುತ್ತೆ. ಕಮ್ಮಿ ಆಯ್ತಲ್ಲ ಅಂತ ಮತ್ತೆ ಗಾಳಿ ಏನಾದ್ರು ತುಂಬಿದ್ರೆ ನಾರ್ಮಲ್ ಟೆಂಪರೇಚರ್ಗೆ ಬಂದಾಗ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದನ್ನ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಅವಾಗ ತುಂಬುವಂತ ಅವಶ್ಯಕತೆ ಏನಿಲ್ಲ, ಡ್ರೈವ್ ಮಾಡ್ಬೋದು. ಅಂಡ್ ಇನ್ನೊಂದು, ಈ ಗಾಡಿನ ಆಲ್ಮೋಸ್ಟ್ ಎಲ್ಲಾ ತರ ಟೆರೈನ್ ಅಲ್ಲಿ ಡ್ರೈವ್ ಮಾಡ್ಬಿಟ್ವಿ ಅಲ್ವಾ. ಆಫ್ ರೋಡಿಂಗ್ ಆಗೋಯ್ತು, ಸ್ನೋನಲ್ಲೂ ಡ್ರೈವ್ ಮಾಡಿದ್ವಿ, ರಫ್ ಪ್ಯಾಚಸ್, ಬ್ರಿಡ್ಜ್ ಮೇಲೆ, ಈಗ ಒಳ್ಳೆ ಹೈವೇ ಇದೆ ಇಲ್ಲಿ, ಎಲ್ಲಾ ಕಡೆ ಡ್ರೈವ್ ಮಾಡಿದ್ವಿ. ಎಲ್ಲೂ ಪ್ರೆಷರು ಡ್ರಾಪ್ ಆಗಿಲ್ಲ, ಟೆಂಪರೇಚರ್ ಆಗ್ತಾ ಇದೆ ಬಿಟ್ರೆ. ಇನ್ನು ಟೈರು ಎಲ್ಲೂ ಡ್ಯಾಮೇಜ್ ಕೂಡ ಆಗಿಲ್ಲ. ಈಗ ನಾವು ಲೇ ಇಂದ 30 ಕಿಲೋಮೀಟರ್ ದೂರದಲ್ಲಿರೋ ಮ್ಯಾಗ್ನೆಟಿಕ್ ಹಿಲ್ ಹತ್ರ ಇದೀವಿ. ಏನಿದು ಮ್ಯಾಗ್ನೆಟಿಕ್ ಹಿಲ್ ಅಂದ್ರೆ, ಗಾಡಿನ ನೀವು ಡೌನ್ ಅಲ್ಲಿ ನಿಲ್ಸಿದ್ರೆ ಗಾಡಿ ರಿವರ್ಸ್ ಅಪ್ಪಲ್ಲಿ ಹೋಗುತ್ತೆ. ಸೊ ನಾನೀಗ ನ್ಯೂಟ್ರಲ್ ಮಾಡ್ತೀನಿ ನೋಡಿ, ಡ್ರೈವಲ್ ಇದೆ, ನ್ಯೂಟ್ರಲ್ಗೆ ಹಾಕಿದೀನಿ, ಬ್ರೇಕ್ ಬಿಡ್ತೀನಿ. ನೋಡಿ ಅಬ್ಸರ್ವ್ ಮಾಡಿ, ಗಾಡಿ ನಿಧಾನಕ್ಕೆ ಹಿಂದಕ್ಕೆ ಮೂವ್ ಆಗಿ ಸ್ಟಾರ್ಟ್ ಆಯ್ತು. ನೋಡಿ ನಿಧಾನಕ್ಕೆ ಸ್ಟಾರ್ಟ್ ಆಯ್ತು, ಹೋಗ್ತಾ ಸ್ಪೀಡ್ ಆಗುತ್ತೆ. ನೋಡಿ ಅಬ್ಸರ್ವ್ ಮಾಡಿ, ಹೊರಗೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಇದೆ ಹಿಂದಕ್ಕೆ. ಹಿಂದೆ ಎಲ್ಲ ಗಾಡಿಗಳಿದೆ, ಸೊ ನಾನು ಬ್ರೇಕ್ ಅಪ್ಲೈ ಮಾಡಬೇಕು, ಬಟ್ ಹಿಂದಕ್ಕೆ ಹೋಗ್ತಾ ಇದೆ ನೋಡಿ. ಸೊ ಇಲ್ಲಿ ಯಾವುದೇ ರೀತಿ ಫೆನಾಮಿನೂ ಇಲ್ಲ, ಯಾವುದೇ ಮ್ಯಾಗ್ನೆಟಿಕ್ ಪುಲ್ಲು ಇಲ್ಲ. ಇಲ್ಲಿರುವಂತ ಸುತ್ತ ಬೆಟ್ಟಗಳು ಆ ಇಲ್ಯೂಷನ್ ಕ್ರಿಯೇಟ್ ಮಾಡ್ತವೆ. ಆಕ್ಚುಲ್ ಡೌನ್ ನಮಗೆ ಅಪ್ ತರ ಕಾಣುತ್ತೆ, ಆ ಅಪ್ಪಲ್ಲಿ ಗಾಡಿ ರಿವರ್ಸ್ ಹೋಗ್ತಾ ಇದೆ ಅನ್ನೋ ರೀತಿ ಕಾಣುತ್ತೆ. ಸೊ ಈಗಲೂ ನಾನು ಮತ್ತೆ ಬ್ರೇಕ್ ಬಿಡ್ತೀನಿ, ಗಾಡಿ ಹಿಂದಕ್ಕೆ ಮೂವ್ ಆಗಿ ಸ್ಟಾರ್ಟ್ ಆಯ್ತು ನೋಡಿ. ಅಪ್ಪಲ್ಲಿ ಹೋಗ್ತಾ ಇದೆ ಅಂತ ನಮ್ಗನ್ಸುತ್ತೆ, ಬಟ್ ಆಕ್ಚುಲ್ ಗಾಡಿ ಹೋಗೋದು ಡೌನ್ ಅಲ್ಲೇ. ಇದನ್ನೇ ಮ್ಯಾಗ್ನೆಟಿಕ್ ಹಿಲ್ ಅಂತ ಹೇಳೋದು. ಸೊ ಸಿಯಾರಾದಲ್ಲಿ ಲಡಾಖ್ ಪೂರ್ತಿ ಟ್ರಿಪ್ ಮುಗಿಸ್ಕೊಂಡು ಯಮುನೋತ್ರಿ ಮುಗಿಸ್ಕೊಂಡು ಈಗ ರಿಟರ್ನ್ ಗಂಗೋತ್ರಿ ಕಡೆ ಹೋಗ್ತಾ ಇದೀವಿ. ಇಷ್ಟು ರೂಟ್ನಲ್ಲಿ ತುಂಬಾ ಯೂಸ್ಫುಲ್ ಅನ್ಸಿದ್ದು ಟೆರೈನ್ ಮೋಡ್ಗಳು. ಇದರಲ್ಲಿ 3 ಮೋಡ್ಸ್ ಬರುತ್ತೆ, ನಾರ್ಮಲ್, ರಫ್ ಮತ್ತೆ ವೆಟ್ ಅಂತ. ಸ್ನೋನಲ್ಲೂ ಕೂಡ ವೆಟ್ ಮೋಡ್ ತುಂಬಾ ಯೂಸಿಗೆ ಬಂತು, ಎಲ್ಲೂ ವೀಲ್ಸ್ ಸ್ಲಿಪ್ ಆಗ್ತಿರ್ಲಿಲ್ಲ. ಇನ್ನು ರಫ್ ಮೋಡ್ ಅಂತೂ ಆಫ್ ರೋಡಿಂಗ್ ಅಲ್ಲಿ ಜಬರ್ದಸ್ತ್ ಆಗಿತ್ತು. ಈಗ ಲಾಸ್ಟಿಗೆ ಬದ್ರಿನಾಥ್ ಹೋಗ್ತಾ ಇದೀವಿ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ, ಈ ಬೆಟ್ಟ ಗುಡ್ಡ ಆಗಿರ್ಬೋದು, ಹೈವೇಗ್ ಆಗಿರ್ಬೋದು, ಸಿಟಿಗೆ ಆಗಿರ್ಬೋದು, ಹೇಳ್ ಮಾಡಿಸಿರುವಂಥ ಫ್ಯಾಮಿಲಿ ಕಾರ್ ಈ ಸಿಯಾರ. ಈ ಬೆಟ್ಟ ಗುಡ್ಡ ಜಾಗದಲ್ಲಿ ಡೀಸೆಲ್ ಕಾರ್ಗಳು ಸಕ್ಕತ್ತಾಗಿರ್ತವೆ, ಯಾಕಂದ್ರೆ ಟಾರ್ಕ್ ಚೆನ್ನಾಗಿರುತ್ತೆ, ಲೋಡ್ ಎಳಿಯುತ್ತೆ. ಆದ್ರೆ ಅದೇನಾದ್ರೂ BS6 ಡೀಸೆಲ್ ಗಾಡಿ ತಗೋಬೇಕು ಅಂದ್ರೆ ತಲೆಯಲ್ಲಿ ಯಾವಾಗ್ಲೂ ಓಡೋ ವಿಚಾರ ಏನಂದ್ರೆ DEF ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್ ಆಡ್ ಬ್ಲೂ ಹಾಕ್ಬೇಕಲ್ವಾ. ಈ ತರ ರೀಜನ್ಗೆ ಬಂದಾಗ ನಾವು ಯಾವಾಗ್ಲೂ DEF ಖಾಲಿ ಆಯ್ತಾ, ರೀಜನರೇಟ್ ಆಗ್ತಾ ಇದೆಯಾ ಎಲ್ಲಾನು ಚೆಕ್ ಮಾಡ್ಕೊಂಡು ಕೂತ್ಕೋಬೇಕು, ಅದೊಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಬಟ್ ಸಿಯಾರ ಡೀಸೆಲ್ ಅಲ್ಲಿ DEF ಹಾಕುವಂತ ಅವಶ್ಯಕತೆನೇ ಇಲ್ಲ. 1.5 ಲೀಟರ್ ಟರ್ಬೋ ಚಾರ್ಜ್ಡ್ ಡೀಸೆಲ್ ಇಂಜಿನ್ ಇರೋದು ಈ ಗಾಡಿನಲ್ಲಿ. ನಾರ್ಮಲ್ ಆಗಿ ಹೆಂಗೆ BS4 ಗಾಡಿಗಳನ್ನ ಓಡಿಸ್ತಿದ್ವಿ ಆ ಥರ ಈ BS6 ಡೀಸೆಲ್ ಗಾಡಿನ ಓಡಿಸ್ತಾ ಇದೀವಿ. ಚೆನ್ನಾಗಿದೆ. ನಿನ್ನೆ ಕೇದಾರ್ನಾಥ್ ಟ್ರೆಕ್ಕಿಂಗ್ ಮುಗಿಸಿದ್ವಿ, ಮೈಕೈ ಎಲ್ಲ ಸಿಕ್ಕಾಪಟ್ಟೆ ನೋವಾಗಿತ್ತು, ನೈಟ್ ಒಳ್ಳೆ ರೆಸ್ಟ್ ಸಿಕ್ತು. ಈಗ ಮತ್ತೆ ಬದ್ರಿನಾಥ್ ಕಡೆ ಹೋಗ್ತಾ ಇದೀವಿ. ಸ್ಟ್ರೈನ್ ಇದ್ರೂ ಕೂಡ ಕಾರ್ ಓಡ್ಸಕ್ಕೆ ಏನು ಬೇಜಾರಾಗ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಕಂಫರ್ಟಬಲ್ ಆಗಿದೆ ಗಾಡಿ. ಆ್ಯಂಡ್ ಸ್ಟಿಯರಿಂಗ್ ವೀಲ್ ರೆಸ್ಪಾನ್ಸ್ ಈ ಲೋ ಸ್ಪೀಡಿಗೆ ಈ ಕರ್ವಲ್ಲಿ ಆರಾಮ್ ಅನ್ಸುತ್ತೆ ಡ್ರೈವ್ ಮಾಡೋಕ್ಕೆ. ಇನ್ನು ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್ ಈ ಗಾಡಿ ಬಗ್ಗೆ ನಾನು ಒಂದು ಶೂಟ್ನ ಮಾಡಬೇಕು,
ಕವರ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಮತ್ತು ನಿಮಗೆ ತಿಳಿಸ್ಬೇಕು ಅಂದರೆ ನನ್ನ ಹತ್ರ ಕೆಲವು ಎಕ್ವಿಪ್ಮೆಂಟ್ಸ್ಗಳಿರುತ್ತೆ. ಒಂದು ಮೇಯ್ನು ಐಫೋನ್ ಇದೆ, ಅದರಲ್ಲಿ ಶೂಟ್ ಮಾಡ್ತೀವಿ. ನೆಕ್ಸ್ಟು DJI Osmo Pocket ಇದೆ, ಅದರಲ್ಲಿ ಶೂಟ್ ಮಾಡ್ತೀವಿ. Insta360 ಇದೆ, ಡ್ರೋನ್ ಕೂಡ ಇದೆ. ಇದನ್ನೆಲ್ಲ ಕಂಟಿನ್ಯೂಸ್ ಆಗಿ ಚಾರ್ಜ್ ಮಾಡ್ತಾನೆ ಇರಬೇಕಾಗುತ್ತೆ. ಯಾಕಂದರೆ ಬಿ ರೋಲ್ಸ್ಗಳು ತೊಗೋತಾ ಇರ್ತೀವಿ, ರೋಡ್ದು ತೊಗೋತಾ ಇರ್ತೀವಿ, ನಂದೇನಿರುತ್ತೆ ಪಾರ್ಟು ಅದನ್ನು ಶೂಟ್ ಮಾಡ್ತಿರ್ತೀವಿ. ಇದೆಲ್ಲ ಮಾಡಬೇಕಾದ್ರೆ ನಾವು ಎಲ್ಲೆಲ್ಲೋ ನಿಲ್ಲಿಸಿ ಅಥವಾ ಹೋಟ್ಲಲ್ಲೆಲ್ಲ ಚಾರ್ಜ್ ಮಾಡೋಕ್ಕಾಗಲ್ಲ. ಕಾರ್ನಲ್ಲೇ ಚಾರ್ಜಿಂಗ್ ಸಿಸ್ಟಮ್ ಬೇಕಾಗುತ್ತೆ. ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ C-type ಪೋರ್ಟ್ಗಳು ಸಿಗುತ್ತೆ, ಫ್ರಂಟಲ್ಲಿ ಇದೆ, ಹಿಂದೆನೂ ಇದೆ. ಹಾಗಾಗಿ ಎಲ್ಲೂ ನನಗೆ ಚಾರ್ಜಿಂಗ್ ಪ್ರಾಬ್ಲಮ್ಮೇ ಆಗಿಲ್ಲ. ಪ್ರತಿಯೊಬ್ಬರು ಮೊಬೈಲು ಫುಲ್ ಚಾರ್ಜ್ ಆಗಿರುತ್ತೆ, ನನ್ನೆಲ್ಲ ಎಕ್ವಿಪ್ಮೆಂಟ್ಸ್ ಕೂಡ ಫುಲ್ ಚಾರ್ಜ್ ಆಗಿರುತ್ತೆ. ಆ್ಯಂಡ್ ಆಫ್ಕೋರ್ಸ್ ವೈರ್ಲೆಸ್ ಚಾರ್ಜರ್ ಇದೆ. ನನ್ನ ಐಫೋನ್ ಅದರಲ್ಲೇ ಈಸಿಯಾಗಿ ಚಾರ್ಜ್ ಆಗಿಬಿಡುತ್ತೆ. ಇನ್ನೊಂದು ಸ್ಯಾಮ್ಸಂಗ್ ಇದೆ, ಅದು ವೈರ್ಲೆಸ್ ಚಾರ್ಜಿಂಗ್ ಕೆಪಬಿಲಿಟಿ ಇದೆ, ಹಾಗಾಗಿ ವೈರ್ಲೆಸ್ ಚಾರ್ಜ್ ಆಗುತ್ತೆ. ಬಟ್ 15 ವ್ಯಾಟ್ ಏನೋ ಇರುತ್ತೆ ಅಷ್ಟೇ, ಫಾಸ್ಟ್ ಚಾರ್ಜ್ ಆಗಲ್ಲ. ಸೊ ಲಾಂಗ್ ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲಿ ಇಟ್ಬಿಟ್ರೆ ಮೊಬೈಲ್ ಅದ್ರ ಪಾಡಿಗೆ ಚಾರ್ಜ್ ಆಗ್ತಾ ಇರುತ್ತೆ. ಆ್ಯಂಡ್ 360 ಡಿಗ್ರಿ ಕ್ಯಾಮ್ರದ ವಿಚಾರಕ್ಕೆ ಬರೋದಾದ್ರೆ ನಾವು ಅಂದ್ಕೊಳ್ಳೋದೇನು, ಸಿಟಿಗೆ ಅತಿ ಅವಶ್ಯಕ, ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಎಲ್ಲ ಯೂಸಿಗೆ ಬರುತ್ತೆ ಅಂತ. ಬಟ್ ಇವತ್ತು ನಾವು ತುಂಗನಾಥ್ ಕಡೆಯಿಂದ ಬಂದಾಗ ಅರ್ಥ ಆಗಿದ್ದೇನು ಅಂದರೆ, ಇಲ್ಲಿ ರೋಡ್ಗಳು ಚಿಕ್ಕ ಇರುತ್ತೆ, ಸಿಕ್ಕಾಬಡೆ ಟೈಟ್ ಪಾರ್ಕಿಂಗ್, ಸಾಲು ನಿಲ್ಲಿಸ್ಬಿಟ್ಟಿರ್ತಾರೆ ರೋಡ್ ಪಕ್ಕದಲ್ಲೇ. ಆಪೋಸಿಟ್ ಗಾಡಿ ಬರ್ತಾ ಇರುತ್ತೆ, ನಾವು ಹೋಗ್ತಾ ಇರ್ತೀವಿ, ಸಂಧಿ ಜಾಗದಲ್ಲಿ ಹೋಗ್ಬೇಕಾಗುತ್ತೆ. ಅಂಥ ಟೈಮಲ್ಲಿ ಈ ಗಾಡೀಲಿರುವಂಥ 360 ಡಿಗ್ರಿ ಕ್ಯಾಮ್ರಾ ಬ್ಲೈಂಡ್ ಸ್ಪಾಟ್ ಮಾನಿಟರ್ ಅಂತೂ ತುಂಬ ಯೂಸಿಗೆ ಬಂತು. ಆಲ್ಮೋಸ್ಟ್ ಎಷ್ಟು ಗ್ಯಾಪ್ ಇದೆ ಅಂತ ಕ್ಲಿಯರಾಗಿ ತೋರಿಸುತ್ತೆ. ಸ್ಕ್ರೀನ್ ವಿಸಿಬಿಲಿಟಿ ಮತ್ತು ಕ್ಲಾರಿಟಿ ಸೂಪರ್ ಆಗಿದೆ. 12.3 ಇಂಚ್ ಸ್ಕ್ರೀನ್ ಇದೆ, ಅದರಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಬಂದೇ ಬರುತ್ತೆ. ಅದ್ರ ಜೊತೆ ಮ್ಯಾಪಲ್ಸ್ ಬರುತ್ತೆ. ಮ್ಯಾಪಲ್ಸ್ ಏನು ಅಂತ ಕೇಳಿದ್ರೆ, ನೀವು ನಮ್ಮ ಗೂಗಲ್ ಮ್ಯಾಪ್ಸ್ ಏನಿದೆ ಆ ಥರ ಮ್ಯಾಪಲ್ಸ್ ಅಂತ ಇನ್ಬಿಲ್ಟ್ ನ್ಯಾವಿಗೇಷನ್ ಬರುತ್ತೆ ಈ ಗಾಡಿನಲ್ಲಿ. ಈಗ ನೋಡಿ, ರಿಮೋಟ್ ಏರಿಯಾದಲ್ಲಿ ಇದ್ದೀವಿ, 1 ಪಾಯಿಂಟು ಸಿಗ್ನಲ್ ಇಲ್ಲ. ಇಲ್ಲಿ ನಾವೇನಾದರೂ ಮ್ಯಾಪ್ನ ಡೌನ್ಲೋಡ್ ಮಾಡಿಲ್ಲ ಗೂಗಲಲ್ಲಿ ಅಂದರೆ ನಾವು ಲೊಕೇಶನ್ನ ಅಥವಾ ಡೈರೆಕ್ಷನ್ನ ಹಾಕೊಳ್ಳೋದಕ್ಕಾಗಲ್ಲ. ಅವಾಗ ನಾವು ಮ್ಯಾಪಲ್ಸ್ನ ಯೂಸ್ ಮಾಡ್ಬೋದು. ಈ ಸ್ಕ್ರೀನಲ್ಲಿ ಆದರೂ ನೋಡ್ಬೋದು, ಡ್ರೈವರ್ಸ್ ಕಾಕ್ಪಿಟ್ಟಲ್ಲಿ ಈ ಡಿಜಿಟಲ್ ಕ್ಲಸ್ಟರ್ ಏನಿದೆ ಅದರಲ್ಲೂ ನೋಡ್ಕೊಂಡು ಡ್ರೈವ್ ಮಾಡ್ಬೋದು. ಯಾಕಂದರೆ ಎರಡರಲ್ಲೂ ನ್ಯಾವಿಗೇಷನ್ ಆಪ್ಷನ್ ಇದೆ. ಇನ್ನು ಸೆಗ್ಮೆಂಟ್ನಲ್ಲಿ ಬರುವಂಥ ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ NVH ಅಂತ ಏನು ಹೇಳ್ತೀವಿ, ನಾಯ್ಸ್, ವೈಬ್ರೇಷನ್ ಮತ್ತು ಹೀಟ್ ಅಂತ, ಅದು ಸಿಯಾರಾದಲ್ಲಿ ನಾನು ಸ್ವಲ್ಪ ಕಮ್ಮಿ ನೋಡಿದೆ. ಗಾಡಿ ಅಷ್ಟಾಗಿ ಹೀಟು ಆಗ್ತಾ ಇಲ್ಲ. ಕಂಟಿನ್ಯೂಸ್ ಡ್ರೈವ್ ಮಾಡಿದ್ದೀವಿ ಇಲ್ಲಿ ರೀಜನಲ್ಲಿ, ಲಡಾಖಲ್ಲಿ. ಆ್ಯಂಡ್ ಈ ಕಡೆ ಚಾರ್ಧಾಮ್ ಯಾತ್ರಾಗಂತೂ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂದರೆ 2 ದಿನ ಅಂತ ಇಟ್ಕೊಳ್ಳಿ. ಅದನ್ನೆಲ್ಲ ಕಂಟಿನ್ಯೂಸ್ ಡ್ರೈವ್ ಮಾಡಿದ್ರೂ ಎಲ್ಲೂ ಓವರ್ ಹೀಟ್ ಫೀಲ್ ಆಗಿಲ್ಲ, ನಾಯ್ಸ್ ಕೂಡ ಬಂದಿಲ್ಲ. ವೈಬ್ರೇಷನ್ಸ್ ಅಂತೂ ತುಂಬಾ ಕಮ್ಮಿ ಇದೆ. ಹೈವೇನೆಲ್ಲ ಆದರೂ ಆಗಿರಲಿ ಅಥವಾ ರಫ್ ರೋಡ್ ಆದರೂ ಆಗಿರಲಿ, NVH ಲೆವೆಲ್ ಮಾತ್ರ ತುಂಬ ಕಮ್ಮಿ ಇದೆ. ಆ್ಯಂಡ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿನಲ್ಲಿ. ಕೊನೆಗೆ ಬದ್ರಿನಾಥ್ ಮುಗಿಸ್ಕೊಂಡು ಇನ್ನೇನು ಡೆಲ್ಲಿ ಹತ್ರ ಇದ್ದೀವಿ. ಹೈವೇನಲ್ಲಿ ಬರ್ತಾ ಇದ್ವಿ, ಫ್ಲೈಓವರ್ ಮೇಲೆ ಫ್ಯೂಲ್ ನೋಡ್ಕೊಂಡೇ ಇಲ್ಲ, ರಿಫ್ಯೂಲ್ ಅಂತ ತೋರಿಸ್ತಾ ಇತ್ತು. ಜಿನೇನಾಗ ಹೇಳಬೇಕು ಅಂದರೆ 13ರಿಂದ 14 ಕಿಲೋಮೀಟ್ರ್ ಮೈಲೇಜ್ ಬಂದಿದೆ ಲಡಾಖ್ ಪೂರ್ತಿ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ, ನಿಜವಾಗ್ಲೂ ಈ ಗಾಡಿನ ತೊಗೊಂಬಂದು ನನಗಂತೂ ಖುಷಿ ಆಯಿತು. ಕಾರಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡಿದವ್ರಿಗೂ ಖುಷಿ ಆಯಿತು. 3 ಜನ ಡ್ರೈವರ್ಸ್ ಇದ್ದೀವಿ, ಯಾರಿಗೂ ಸ್ಟ್ರೈನ್ ಇಲ್ಲ. ನೈಟ್ ಪೂರ್ತಿ ಡ್ರೈವ್ ಮಾಡಿದ್ದೀವಿ. ಈಗ ನಾವು ಹೋಗ್ತಾ ಇರೋದು ಎಲ್ಲೂ ಸ್ಟೇ ಆಗ್ತಾ ಇಲ್ಲ, ಕಂಟಿನ್ಯೂಸ್ ಒಂದೇ ಸ್ಟ್ರೆಚ್ ಡ್ರೈವ್ ಮಾಡ್ತಾ ಇರೋದು. ಊಟ ತಿಂಡಿಗೆ ನಿಲ್ಲಿಸ್ತೀವಿ ಬಿಟ್ಟರೆ ಎಲ್ಲೂ ಸ್ಟೇ ಮಾಡಲ್ಲ. ಬರಬೇಕಾದ್ರೆ ಫುಲ್ ಒಂದೇ ಸ್ಟ್ರೆಚ್ಚಲ್ಲಿ ನಾವು ಡ್ರೈವ್ ಮಾಡಿದ್ದು, ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ. ಸೊ ಕಂಫರ್ಟಬಲ್ ಆಗಿತ್ತು ಗಾಡಿ, ಒಳ್ಳೆ ಮೈಲೇಜ್ ಕೊಡ್ತು, ಜೊತೆಗೆ ಸ್ಪೇಸ್ ಚೆನ್ನಾಗಿದೆ. ಲಾಂಗ್ ಟ್ರಾವೆಲ್ಗಾಗಿರ್ಬೋದು ಅಥವಾ ಡೈಲಿ ಯೂಸ್ಗಾಗಿರ್ಬೋದು ಬೇಕಿರೋಂಥ ಪ್ರತಿಯೊಂದು ಫೀಚರ್ಸ್ ಇದರಲ್ಲಿ ಕೊಟ್ಟಿದ್ದಾರೆ. ನನಗೆ ಲಾಂಗ್ ಟ್ರಿಪ್ಗೆ ಇಷ್ಟ ಆದಂಥ ಫೀಚರ್ಗಳಂದರೆ, ಒಂದು ಈ ಗಾಡಿದು ಅಜೈಲ್ನೆಸ್ ಅಂದರೆ ಪರ್ಫಾರ್ಮೆನ್ಸ್ ಇದೆಯಲ್ವ, ಟಾರ್ಕ್ ಚೆನ್ನಾಗಿದೆ. ಇನ್ಸ್ಟೆಂಟಾಗಿ ಟಾರ್ಕ್ ಸಿಕ್ಬಿಡುತ್ತೆ, ಪ್ರೆಸ್ ಮಾಡಿದ್ರೆ ಸಾಕು, ಗೇರ್ ಡೌನ್ ಮಾಡೋದೇ ಬೇಕಿಲ್ಲ, ನುಗ್ಗುತ್ತೆ ಗಾಡಿ. ಓವರ್ಟೇಕ್ ಮಾಡೋದಾಗಿರ್ಬೋದು, ಬೆಟ್ಟ ಹತ್ಸೋದಾಗಿರ್ಬೋದು, ಟಾರ್ಕ್ ಚೆನ್ನಾಗಿದೆ. ಅದು ಕೂಡ ವಿತೌಟ್ ಲೋಡ್ ಓಡಿಸಿ ನಿಮ್ಗೆ ಏನು ಪರ್ಫಾರ್ಮೆನ್ಸ್ ಸಿಗುತ್ತೆ ವಿತ್ ಲೋಡ್ ಅದೇ ಫೀಲ್ ಕೊಡುತ್ತೆ. ಯಾಕಂದರೆ ಗಾಡಿ ತುಂಬ ಲಗೇಜ್ ಇದೆ, 4 ಜನ ಕೂತಿದ್ದೀವಿ ಗಾಡಿನಲ್ಲಿ, ಹಿಂದೆ ಬೆಡ್ ಹಾಕೊಂಡು ಮಲಗಿರೋದು. ನಂಬರ್ಸಲ್ಲಿ ಹೇಳೋದಾದರೆ 622 ಲೀಟ್ರ್ ಇದೆ ಬೂಟ್ ಸ್ಪೇಸು. ಅದ್ರ ತುಂಬ ಲಗೇಜ್ ತುಂಬಿದ್ದೀವಿ, ಪಾರ್ಸಲ್ ಶೆಲ್ಫು ಫುಲ್ ಆಗಿದೆ. ಸೊ ಓವರ್ ಆಲ್ 20 ದಿನಕ್ಕೆ ನಮಗಂತೂ ಸಫಿಷಿಯೆಂಟ್ ಅಂತ ಅನ್ನಿಸ್ತು. ಇನ್ನೂ ಸ್ವಲ್ಪ ಲಗೇಜ್ ಕಮ್ಮಿ ತರ್ಬೋದಾಗಿತ್ತು. ಸೊ ಡೈಲಿ ಲೈಫಲ್ಲಿ ನಾವು ಕಾರ್ಗಳನ್ನು ನಮ್ಮ ಯೂಸೇಜ್ಗೆ ಬಳಸ್ಕೊಳ್ಳೋದು ಉಂಟು. ಸೊ ಏನಾದರೂ ಸಾಕ್ಸೋಕ್ಕೆ ಯೂಸ್ ಮಾಡ್ಕೋತೀವಿ. ಸೊ ಹಾಗಾಗಿ ಇದರಲ್ಲಿರುವಂಥ ಬೂಟ್ ಸ್ಪೇಸ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಈಗ ಮುಂಬೈ ಎಕ್ಸ್ಪ್ರೆಸ್ ವೇನಲ್ಲಿ ಯೂಸಿಗೆ ಬರ್ತಾ ಇರೋ ಫೀಚರ್ ಅಂದರೆ ADAS. ನಾನು ವೀಡಿಯೋ ಮಾಡಬೇಕಾದ್ರೆ ಡ್ರೈವ್ ಹೋದಾಗೆಲ್ಲ ಹೇಳ್ತಿರ್ತೀನಿ, ಈ ADAS ಎಲ್ಲ ಎಲ್ಲಿ ಯೂಸಿಗೆ ಬರುತ್ತೆ ಸಿಟಿಲಿ ಓಡಾಡಬೇಕಾದ್ರೆ ಅಂತ. ಇಲ್ಲ, ಸಿಟಿನಲ್ಲಿ ಯೂಸಿಗೆ ಬರೋಲ್ಲ, ಅಥವಾ ನಮ್ಮದು ಫ್ರೀಕ್ವೆಂಟಾಗಿ ಅಲ್ಲಲ್ಲೇ ಟೌನ್ ಟು ಟೌನ್ ಟ್ರಾವೆಲ್ ಮಾಡಬೇಕಾದ್ರೆ ಯೂಸಿಗೆ ಬರೋಲ್ಲ. ಈ ಥರ ಲಾಂಗ್ ಡ್ರೈವ್ ಬಂದಾಗ ನಿಜವಾಗ್ಲೂ ಹೇಳ್ತೀನಿ ಕದಾಗಿ ಯೂಸಿಗೆ ಬರುತ್ತೆ. ಇಲ್ಲಂತೂ ಖುಷಿ ಆಗ್ತಾ ಇದೆ. ನಾನು ಏನು ಕೆಲಸನೇ ಮಾಡ್ತಾ ಇಲ್ಲ, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಹಾಕಿದ್ದೀನಿ, ಅದ್ರ ಪಾಡಿಗೆ ಅದು ಗಾಡಿ ಹೋಗ್ತಾ ಇದೆ. ಯಾವುದಾದ್ರೂ ಗಾಡಿ ಲೋ ಸ್ಪೀಡ್ ಇದ್ದು ನಮಗೆ ಅಡ್ಡ ಸಿಕ್ಕಿದ್ರೆ ಈ ಗಾಡಿ ಸ್ಪೀಡ್ನ ಕಮ್ಮಿ ಮಾಡ್ಕೊಳುತ್ತೆ. ಈಗ ಸ್ವಲ್ಪ ದೂರದಲ್ಲಿ ಒಂದು ಗಾಡಿದು ಸ್ಪೀಡ್ ಬಂದು 100 ಇದೆ, ನಾನು 119ಗೆ ಸೆಟ್ ಮಾಡಿದ್ದೀನಿ ಕ್ರೂಸ್ ಕಂಟ್ರೋಲ್ನ. ಅದ್ರದ್ದು 100 ಇರೋದ್ರಿಂದ ಈ ಗಾಡಿನೂ 100ಅಲ್ಲೇ ಹೋಗ್ತಾ ಇದೆ. ಅವ್ರೇನಾದರೂ ಸೈಡ್ಗೆ ಹೋದರೆ ಇದು ಸ್ಪೀಡ್ ಗೇನ್ ಮಾಡ್ಕೊಂಡು ಮುಂದೆ ಹೋಗುತ್ತೆ. ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಆ್ಯಂಡ್ ಎಮರ್ಜೆನ್ಸಿ ಬ್ರೇಕಿಂಗ್ ಇದೆ. ಸಡನ್ನಾಗಿ ಯಾರಾದರೂ ಅಡ್ಡ ಬಂದರು, ವೆಹಿಕಲ್ ಅಡ್ಡ ಬಂತು ಅಂದ್ರೂ ಎಮರ್ಜೆನ್ಸಿ ಬ್ರೇಕಿಂಗ್ ಅಪ್ಲೈ ಆಗುತ್ತೆ. ಸೊ ನಾವು ಸೇಫಾಗಿರ್ತೀವಿ. ಟೋಟಲಾಗಿ
ಒಂದು ರೋಬೋಸ್ಟ್ ಗಾಡಿನಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡ್ತಾ ಇರೋ ಫೀಲ್ ಅಂತೂ ಈ ಗಾಡಿ ಕೊಟ್ಟೆ ಕೊಡುತ್ತೆ. ಸೊ ಯಾರೆಲ್ಲ ಒಂದು ಫ್ಯಾಮಿಲಿಗೆ ತಗೋಬೇಕು ಅಂತ ನೋಡ್ತಾ ಇದ್ದೀರಾ, ನಾನು ನಿಮಗೆ ರೆಕಮೆಂಡ್ ಮಾಡೋದು ಈ ಸೆಗ್ಮೆಂಟ್ನಲ್ಲಿ ಮಿಡ್ ಸೈಜ್ SUV ಸೆಗ್ಮೆಂಟ್ನಲ್ಲಿ ಯಾವುದೆಲ್ಲ ಗಾಡಿ ಬರುತ್ತೆ ಟೆಸ್ಟ್ ಡ್ರೈವ್ ಮಾಡಿ, ಸಿಯಾರನ್ನ ಟೆಸ್ಟ್ ಡ್ರೈವ್ ಮಾಡಿ, ನಿಮಗೆ ಪಕ್ಕಾ ಇಷ್ಟ ಆಗುತ್ತೆ. ಅದರಲ್ಲೂ ಸಿಯಾರ ಡೀಸೆಲ್ ಇದೆಯಲ್ವಾ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಇನ್ನೊಂದು ಲಾಂಗ್ ಡ್ರೈವ್ಗೆ ಇಷ್ಟ ಆಗೋಂಥ ಫೀಚರ್ ಅಂದರೆ ಇದರಲ್ಲಿ 3 ಸ್ಕ್ರೀನ್ ಬರುತ್ತಲ್ವ, 3ನೇ ಸ್ಕ್ರೀನಲ್ಲಿ ಮೂವಿ ನೋಡ್ಕೋಬೋದು, ಇಯರ್ಫೋನ್ಸ್ ಹಾಕೋಬೋದು, ವೈರ್ಲೆಸ್ಲಿ ಬ್ಲೂಟೂತ್ ಥ್ರೂ ಕನೆಕ್ಟ್ ಮಾಡ್ಕೋಬೋದು. ಅದು ಬೇಡ ಅಂದರೆ ಇದರಲ್ಲಿ ಡಾಲ್ಬಿ ಅಟ್ಮಾಸ್ ಇದೆ, ಏನು ಹಾರ್ಮನ್ ಸ್ಪೀಕರ್ಸ್ ಬರುತ್ತೆ, ಕ್ಲಾರಿಟಿ ಅಂತೂ ಟಾಪ್ ನಾಚ್. ನಾನಂತೂ ಹಾಡು ಕೇಳಿಕೊಂಡೇ ಡ್ರೈವ್ ಮಾಡೋದು. ಈಗ ಮಾತಾಡ್ತಾ ಇದ್ದೀನಿ ಅಂತ ಸಾಂಗ್ ಆಫ್ ಆಗಿದೆ ಬಿಟ್ಟರೆ, ಇಲ್ದಿದ್ರೆ ಕಂಟಿನ್ಯೂಸ್ ಸಾಂಗ್ ಪ್ಲೇ ಆಗ್ತಾನೇ ಇರುತ್ತೆ. ಈ ಗಾಡೀಲಿರುವಂಥ AC ಕೂಡ ತುಂಬ ಎಫೆಕ್ಟಿವ್ ಆಗಿದೆ. ನಮಗೆ ಲಡಾಖ್ನಲ್ಲಿ ಚಾರ್ಧಾಮ್ ಯಾತ್ರದಲ್ಲೆಲ್ಲ ಕೋಲ್ಡ್ ಟೆಂಪ್ರೇಚರು ಗಾಡಿ ಒಳಗೆ ಹೀಟ್ ಬೇಕಾಗಿತ್ತು, ಸೊ ಹೀಟರ್ ಯೂಸ್ ಮಾಡ್ಕೊಂಡ್ವಿ. ಈಗ ಮುಂಬೈ ಎಕ್ಸ್ಪ್ರೆಸ್ ವೇನಲ್ಲಿ ಹೋಗ್ತಾ ಇದ್ದೀವಿ, ರಾಜಸ್ಥಾನ್ ಥ್ರೂನೇ ಹೋಗೋದಲ್ವಾ. ಹೊರಗಡೆ 41 ಡಿಗ್ರಿ ಸೆಲ್ಸಿಯಸ್ ಇದೆ, ಬಟ್ ಒಳಗಡೆ ತಂಪಾಗಿದೆ. ಈ ಕಡೆಯಿಂದ ಬಿಸಿಲಿರೋದ್ರಿಂದ ಸ್ವಲ್ಪ ಶೇಡ್ ಹಾಕ್ಕೊಂಡಿದ್ದೀನಿ, ಹಾಕೋಬಾರ್ದು ಆ್ಯಕ್ಚುಲಿ, ಅಲೋ ಇಲ್ಲ, ಬಟ್ ಸ್ಟಿಲ್ ಬಿಸಿಲು ತಡ್ಕೊಂಡೆಲ್ಲ ಓಡ್ಸೋಕ್ಕಾಗಲ್ಲ. ಹಂಗೂ ಈ ಶೇಡ್ ಬೇಡ ಅಂದರೆ ನೋಡಿ, ಪ್ರತಿ ಸಲ ಹೇಳ್ತಾ ಇರ್ತೀನಿ ಈ ಥರ ಕನ್ವೀನಿಯೆಂಟ್ ಫೀಚರ್ಗಳು ಕೊಡಬೇಕು ಗಾಡಿನಲ್ಲಿ ಅಂತ. ಏನದು ಅಂದರೆ ಇದನ್ನೆಲ್ಲ ಗಾಡಿನಲ್ಲಿ ಕೊಟ್ಟಿರೋದು ನೋಡಿರ್ತೀರ, ಅದು ಸನ್ಶೇಡು. ಇದರಲ್ಲಿ ಇದನ್ನು ಎಕ್ಸ್ಟೆಂಡ್ ಮಾಡ್ಬೋದು ಹಿಂದಕ್ಕೆ, ಮತ್ತು ಇಲ್ಲಿಂದನೂ ಬಿಸಿಲು ಹೊಡಿತಾ ಇದೆ ಅಂದರೆ ಇದನ್ನು ಎಕ್ಸ್ಟೆಂಡ್ ಮಾಡ್ಬೋದು. ನೋಡಿ, ಬಿಸಿಲು ಅಂತೂ ಬರೋದೇ ಇಲ್ಲ. ನನಗೆ ಈ ಶೇಡ್ ಹಾಕೋಂಥ ಅವಶ್ಯಕತೆನೂ ಇಲ್ಲ. ಡೆಲ್ಲಿಯಿಂದ ಸೀದಾ ಕರ್ನಾಟಕದ ಕಡೆ ಹೋಗ್ತಾ ಇದ್ದೀವಿ. 609 ಕಿಲೋಮೀಟ್ರ್ ರೇಂಜ್ ತೋರಿಸ್ತಾ ಇದೆ. ಇಲ್ಲಿವರೆಗೂ ನಿಯರ್ಲಿ 7,500 ಕಿಲೋಮೀಟರ್ಸ್ ಡ್ರೈವ್ ಆಗಿದೆ. ಇನ್ನು ಮನೆಗೆ ಹೋಗೋದ್ರೊಳಗೆ 2.5 ಕಂಪ್ಲೀಟ್ ಆಗುತ್ತೆ. ಸೊ ಕಾವೇರಿ ಟು ಗಂಗಾ 3.0 ಎಕ್ಸ್ಪಿಡಿಷನ್ 10K ಕಿಲೋಮೀಟರ್ಸ್ ನಮ್ಮದು ಕಂಪ್ಲೀಟ್ ಆಗುತ್ತೆ ಸಿಯಾರದಲ್ಲಿ. ಮಾತರಂ ಮಾತರಂ ಜೈ ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ.